ಡೈರೆಕ್ಟ್ರು ಅನಂತ್ ಸಾರು ನನಗೆ ಒಂದೊಂದು ಸೀಕ್ವೆನ್ಸು ಇವಾಗ 5 ಬರುತ್ತೆ ಅಂದ್ರಲ್ಲ, 5 ಕೂಡ ವಿಭಿನ್ನ ಬೇರೆ ಬೇರೆ ಥರ ಇತ್ತು. ನನಗೆ ಅವ್ರು ಹೇಳುವಾಗ ಒಂದೊಂದು ನಾನು ಏನಾದ್ರು ಒಂದು ಬೇರೆ ಥರ ಮಾಡಬೇಕಲ್ಲ ಫೈಟ್ಸ್ನ ಅಂದ್ಬಿಟ್ಟು ಒಂದೊಂದು ಫೈಟ್ಸೂ ಒಂದೊಂದು ಥರ ಬೇರೆ ಬೇರೆ ಥರ ಇದೆ. ಒಂದೊಂದನ್ನು ಕೂಡ ಇಂಟ್ರೊಡಕ್ಷನ್ ಥರ ಬೇರೆ ಬೇರೆ ಥರ ತಗೊಟ್ಟಿದ್ದೀನಿ. ಅದರಲ್ಲಿ ಒಂದು ಮರ್ಮಕಲೆ ಫೈಟ್ಸ್ ಇದೆ. ಅದು ಎಷ್ಟು ಡೇಂಜರ್ ಅಂದರೆ ಆ್ಯಕ್ಚುಲಿ ಅದನ್ನು ನಾನು ತೋರಿಸ್ಬಾರ್ದಾಗಿತ್ತು. ಆ್ಯಕ್ಚುಲಿ ಈ ಪಿಕ್ಚರ್ಲಿ ಫೈಟ್ ಕಂಪೋಸ್ ಮಾಡಬಾರ್ದಾಗಿತ್ತು, ಯಾಕಂದರೆ ಅದು ತುಂಬಾ ಡೇಂಜರ್. ಅದನ್ನು ನಾನು ಕೇರಳದಲ್ಲಿ ಒಬ್ಬರು ಮಾಸ್ಟರ್ ಇದ್ದರು, ಅದನ್ನು ಮರ್ಮಕಲೆಯನ್ನು ಯಾರಿಗೂ ಹೇಳ್ಕೊಡಲ್ಲ. ಅದನ್ನು ಆ ಫೈಟ್ನ ನಾನು ಏನು ಮಾಡಬೇಕು, ಈ ಇಂಡಿಯನ್ ಸ್ಟೈಲ್ ಥರ ಕೊಟ್ಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ಅನಂತ್ ಸರ್ಗೆ ನಾನು ಆಯಿತು ಸರ್ ಮಾಡೋಣ ಓಕೆ ಅಂತ ಅದನ್ನು ಮಾಡಿದ್ದೀನಿ. ಅಷ್ಟು ಡೀಟೇಲಾಗಿ ತೋರಿಸಿದ್ದೀನಿ. ಕೆಲವೊಂದು ಪಂಚಸ್ಗಳಿದೆ ಅದನ್ನು, ಯಾಕಂದರೆ ನೋಡಿ ಇದೊಂದು ಕಲೆ ಥರ ಇರುತ್ತೆ, ಇದೊಂದು ಕಲೆ ಥರ ಇರುತ್ತೆ, ಇದೊಂದು ಥರ ಇರುತ್ತೆ. ಇದನ್ನು ಯಾವ್ಯಾವ ಸ್ಪಾಟ್ಗೆ ಎಲ್ಲೆಲ್ಲಿ ಹೊಡಿಬೇಕು, ಯಾವ ಥರ ಡೇಂಜರ್ಸು ಅದನ್ನು ಅದೇ ಥರ ಡಿಟ್ಟೋಗಿ ಹಂಗೆ ತೆಗೆದುಬಿಟ್ಟಿದ್ದೀನಿ ಅದರಲ್ಲಿ. ಅದು ನಿಜವಾಗ್ಲೂ ಫೈಟ್ಸ್ನ ಎಷ್ಟು ಕೈ ನೋವು ಬಂದಿದೆ ರಾಜೀವ್ ಸರ್ಗೆ ಅಂದರೆ, ನಾನು ಇಲ್ಲ ಸರ್ ಹಿಂಗೆ ಟೈಟಾಗಿ ಹಿಡ್ಕೋಬೇಕು, ಈ ಥರನೇ ಹೊಡಿಬೇಕು, ಹಿಂಗೆ ಹೊಡಿಬೇಕು. ಆಮೇಲೆ ತಿನ್ನೋರು ಇದ್ದಾರಲ್ಲ ಫೈಟರ್ಸ್ಗಳು, ಅವ್ರಿಗೂ ಎಷ್ಟು ತುಂಬಾ ಪಾಪ ರಿಸ್ಕ್ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಬಂದಿದೆ ಫೈಟ್ಸು. ಅನಂತ್ ಸರ್ ನಿಜವಾಗ್ಲೂ ನಾನು, ಯಾಕಂದರೆ ನೋಡಿ 735 ಮೂವಿ ಮಾಡಿದ್ದೀನಿ, ಇದು ನನಗೆ ಫಸ್ಟ್ ಫೈಟ್ ಇದು ಮಾಡಿರೋದು ನಾನು ನಿಜವಾಗ್ಲೂ. ಆಮೇಲೆ ರಾಜೀವ್ ಸಾರು ನನಗೆ ಹಳೆ ಫ್ರೆಂಡ್ಸು, ತುಂಬಾ ಆ್ಯಕ್ಷನಲ್ಲಿ, ಯಾಕಂದರೆ ಅವಾಗೆಲ್ಲ ಜಿಮ್ನಾಸ್ಟಿಕ್ಸ್ ಅದೆಲ್ಲ ಕುಮಾರ ಪಾರ್ಕಲ್ಲೆಲ್ಲ ನಾವೆಲ್ಲ ಮಾಡ್ತಾಯಿದ್ದು. ನಿಜವಾಗ್ಲೂ ಫೈಟ್ಸ್ ಅಂದಮೇಲೆ ಅವರು ಯಾವುದೋ ಒಂದು ಡೂಪ್ ಹಾಕೊಳ್ದೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೈಟ್ಸು. ನಾನೇ ಅದು ಮಾಸ್ಟರ್ ಇದು ಮಾಡ್ಬೇಕಾ, ಮಾಡಿ ಸರ್ ಏನೂ ಆಗಲ್ಲ ಅಂತ ಮಾಡಿಸ್ದೆ. ಹಂಗೆ ನಮ್ಮ ರವಿ ಸರ್ ಹೇಳ್ಬೇಕಾದ್ರೆ ಅವರು ನಿಂತ್ಕೊಂಡ್ರೆ ಆಪೋಸಿಟ್ ಇವ್ರು ನಿಂತ್ಕೊಂಡ್ರೆ, ಯಾಕಂದ್ರೆ ಅವರೇ ಎನರ್ಜಿ ತುಂಬಿಡ್ತಾರೆ. ಒಬ್ಬ ಹೀರೋಗೆ ಹಿಂಗಂತಂದ್ರೆ ಅಂತಷ್ಟು ಅವ್ರ ಕಣ್ಗಳು ನೋಡೋದು ಲುಕ್ಗಳು ಅಂತಂದರೆ ಆ ಬೇರೆಯವ್ರಿಗೆಲ್ಲ ಎನರ್ಜಿ, ನಮಗೆ ಇನ್ನೊಂದು ಶಾಟ್ ತೆಗಿಬೇಕಲ್ಲ ಅಂತ ಒಂಥರ ಅನ್ನಿಸ್ತಿತ್ತು. ಅದು ಕ್ಲೈಮ್ಯಾಕ್ಸಲ್ಲೂ ಕೂಡ ಎಷ್ಟು ಚೆನ್ನಾಗಿ ಪಾಪ ಒಂದು ಕಿಕ್ ಹೊಡಿಬೇಕು, ಆಯಿತು ಮಸ್ಟ್ ಹೊಡಿಲಿ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿ. ಯಾಕಂದ್ರೆ ರವಿಶಂಕರ್ ಸರ್ ಬಗ್ಗೆ ಹೇಳೋದೇ ಬೇಡ, ಅವರೊಂದು ಲುಕ್ಕು ಸಾಕು ಒಂದು ಬೇರೆ ಥರನೇ ತಗೊಂಡೋಗುತ್ತೆ. ನಿಜವಾಗ್ಲೂ ಕ್ಯಾಪಿಟಲ್ ಸಿಟಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ನಮ್ಮ ದೀಪು ಸಾರು ನಿಜವಾಗ್ಲೂ DOP ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ನಾವು ಏನೇನು ಕೇಳ್ತೀವಿ ಅದನ್ನೆಲ್ಲದೂ ನೀಟಾಗಿ ತಗೊಟ್ಟಿದ್ದಾರೆ. ಮತ್ತು ನಮ್ಮ ನಾಗು ಸಾರು ಈಗ ಸಾಂಗ್ ನೋಡಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್ ಸರ್, ಚೆನ್ನಾಗಿ ಮಾಡಿದ್ದೀರಾ. ಮತ್ತು ನಮ್ಮ ಎಲ್ಲರೂ ಪ್ರೊಡ್ಯೂಸರ್ಗಳು, ನಮ್ಮ ಅನ್ನದಾತರು ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ. ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ. ಈ ಮೂವಿಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನಾನು ಏನೇ ಕೇಳಿದ್ರೂ ಯಾವುದನ್ನು ಕಾಂಪ್ರಮೈಸ್ ಇಲ್ಲದೆ ಕೊಟ್ಟಿದ್ದಾರೆ. ಆಮೇಲೆ ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ. ಇನ್ನು ಮುಂದೆ ತುಂಬ ಸಾಕಷ್ಟು ಮೂವಿ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಹೀರೋ ಸರ್ ಆಗಲಿ, ನಮ್ಮ ಫೈಟ್ ಮಾಸ್ಟರ್ ಆಗಲಿ, ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಬಂದು ಎಲ್ಲರೂ ಪ್ಲಸ್ ಮಾಡಿ ನೋಡಿ. ಥ್ಯಾಂಕ್ ಯು ಸರ್. ಎಸ್ ಸರ್, ಏನೋ ಒಂಚೂರು ಇದೆ ಸರ್, ಹೇಳ್ತಾರೆ. ಈಗ ಒಂದು 12-15 ಮೂವೀಸ್ ಮಾಡಿದೆ ಇದೆ ಸರ್. ಸರ್ ಎಸ್ ಸರ್, ಎಸ್ ಫ್ರೇಮ್ ತಕ್ಕಂಗೆ ಲೈಟಿಂಗ್ ಮಾಡಿ ಮಾಡಿಕೊಡ್ತೀನಿ ಸರ್. ಔಟ್ಸೈಡ್ ಫ್ರೇಮ್ ಮಾಡಲ್ಲ, ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಆ್ಯಸ್ ಸೂನ್ ಆಸ್ ನಾನು ಡೈರೆಕ್ಟರ್ ಏನು ಕೇಳ್ತಾರೋ ಅದನ್ನು ಕೊಡೋದು ಅಷ್ಟೇ ಸರ್. ಸರ್ ಈ ಮೂವಿ ಆಲ್ಮೋಸ್ಟ್ ಒಂದು 40-45 ಡೇಸ್ ಆಗಿದೆ ಸರ್. ಆ್ಯಕ್ಚುಲಿ ವಾಸು ಸರ್ ಗೊತ್ತಲ್ಲ. ಆ್ಯಕ್ಚುಲಿ ನಾನು ಡ್ರೋನಲ್ಲಿ ಒಂದು 50-60 ಸಿನಿಮಾ ಮಾಡಿದ್ದೀನಿ. ನಂತರ ಈಗ ಪ್ರಮೋಟ್ ಆಗಿದೆ DOPಗೆ. ನನಗೆ ಅದು ಒಂದು ತುಂಬ ನ್ಯೂ ಎಕ್ಸ್ಪೀರಿಯೆನ್ಸ್, ಯಾಕಂದರೆ ನಾನು ಇವತ್ತವರೆಗೂ KRS ಅಲ್ಲಿ ಶೂಟ್ ಮಾಡಿರಲಿಲ್ಲ. ಇದೇ ನನ್ನ ಫಸ್ಟ್ ಸಿನಿಮಾ. ಆಮೇಲೆ ತುಂಬ ಒಳ್ಳೆ ಫ್ರೇಮ್ ಇಟ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಎಕ್ವಿಪ್ಮೆಂಟು ಯೂಸ್ ಮಾಡಿದ್ದೀವಿ. ಜಿಮ್ಮಿ ಆಗಿರಲಿ, ಡ್ರೋನ್ ಆಗಲಿ, ಪ್ರತಿಯೊಂದು ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿಲಿ ಮಾಡಿದ್ದೀವಿ ಸರ್. ಆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಬಿಗ್ ಸ್ಕ್ರೀನ್ಗೆ ಯು ವಿಲ್ ಲವ್ ಇಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.